ಸರ್, ಈಗ ತೆರಿಗೆ ವಂಚನೆ ಮಾಡುವವರಿಗೆ ಏನು ಕ್ರಮ ಮತ್ತೆ ಎಷ್ಟು ವರ್ಷಗಳ ಕಾಲ ವಂಚನೆ ಮಾಡ್ತಾ ಬರ್ತಾ ಇದ್ದಾರೆ? ಇದು ಅಧಿಕಾರಿಗಳದ್ದು ತಪ್ಪಿದೆ ಸರ್ ಇಲ್ಲಿ. ಯಾಕಂದ್ರೆ ವಸೂಲಿ ಮಾಡಬೇಕಾಗಿತ್ತು, ತೆರಿಗೆ ವಂಚಿತರನ್ನ ಪತ್ತೆ ಹಚ್ಚದೇ ಇರೋದು ಅಧಿಕಾರಿಗಳು ತಪ್ಪಿದೆ, ಅವ್ರ ವಿರುದ್ಧ ಕ್ರಮ ಆಗುತ್ತೆ ಸರ್. ನೋಡಿ, ಈಗ ನನಗೆ ಇದು ಸುಮಾರು ವರ್ಷಗಳಿಂದ ಈ ಸಮಸ್ಯೆ ಬೆಳ್ಕೊಂಡು ಬಂದಿದೆ, ಇವತ್ತಲ್ಲ. ಕಾಲದಿಂದ ಕಾಲಕ್ಕೆ ನಿಜವಾಗಿ ಬೆಂಗಳೂರಲ್ಲಿ ಎಷ್ಟು ಆಸ್ತಿಗಳಿದ್ದಾವೆ ಅಂತ ನಿಖರವಾಗಿ ನಾವು ಅದನ್ನು ಮಾಪನ ಮಾಡಿಲ್ಲ. ಹಾಗೂ ಯಾರು ತೆರಿಗೆ ಕಟ್ತಾ ಇದ್ದಾರೆ, ಯಾರು ತೆರಿಗೆ ಕಟ್ತಾ ಇಲ್ಲ ಅನ್ನೋದನ್ನು ಕೂಡ ನಾವು ನಿಖರವಾಗಿ ನೋಡಿಲ್ಲ. ನಾನಿರೋದು ಈಗ ನನ್ನ ಉದ್ದೇಶ ಏನಿದೆ, ಹಳೇದನ್ನೆಲ್ಲ ಕೆದಕೊಂಡು ಕೂತ್ಕೊಳ್ಳೋದಕ್ಕಿಂತ ಅರ್ಧ ಜನ ತೆರಿಗೆ ಕಟ್ತಾ ಇದ್ದಾರೆ, ಇನ್ನು ಅರ್ಧ ಜನ ಅವ್ರು ಕಟ್ಟಿದ ದುಡ್ಡಿನಲ್ಲಿ ಸೌಲಭ್ಯ ಪಡ್ಕೊಳ್ತಾ ಇದ್ದಾರೆ. ಇದು ಅನ್ಯಾಯ. ಅದನ್ನು ಸರಿ ಮಾಡಬೇಕು. ಸರಿ ಮಾಡಿ ನೀವು ತೆರಿಗೆ ಕಟ್ತಾ ಇದ್ದೀರಾ ಅಂದರೆ ನಾನು ಕಟ್ಟಬೇಕು. ನೀವು ನನ್ನ ಪಕ್ಕದ ಮನೆಯಲ್ಲಿದ್ದೀರಾ, ನೀವು ಕಟ್ತಾ ಇದ್ದೀರಾ, ಆದರೆ ನಾನೇನೂ ತೆರಿಗೆ ಕಟ್ತಾ ಇಲ್ಲ. ನೀವು ಕಟ್ಟಿದ ತೆರಿಗೆ ದುಡ್ಡಿನಲ್ಲಿ ನಾನೆಲ್ಲ ಸೌಲಭ್ಯ ಪಡ್ಕೊಳ್ತಾ ಇದ್ದೀನಿ. ಇದು ತಾರತಮ್ಯ, ಅನ್ಯಾಯ, ಸರಿಪಡಿಸಬೇಕು. ಅದನ್ನು ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಇದನ್ನು ಸರಿಪಡಿಸ್ಲಿಕ್ಕೆ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು, ಯಾಕಂದರೆ ಇವತ್ತು GPS ಟೆಕ್ನಾಲಜಿ ಇದೆ, ಬೇರೆ ಬೇರೆ ಡ್ರೋನ್ ಟೆಕ್ನಾಲಜಿ ಇದೆ. ಇವೆಲ್ಲ ಸಾಧನಗಳನ್ನು ಬಳಸ್ಕೊಂಡು ಒಟ್ಟು ಎಷ್ಟು ಆಸ್ತಿಗಳು ಇದ್ದಾವೆ ಅವರೆಲ್ಲರನ್ನೂ ಕೂಡ ಖಾತೆ ವ್ಯವಸ್ಥೆ ಒಳಗಡೆ ತಗೊಂಡು ಬರಬೇಕು. ಮತ್ತು ಯಾರೂ ಕೂಡ ಬೇರೆಯವರ ತೆರಿಗೆ ದುಡ್ಡಿನಲ್ಲಿ ಒಂಥರ ಸೌಲಭ್ಯ ಪಡ್ಕೊಳ್ಳುವಂತಹ ತಾರತಮ್ಯ ನೀತಿ ಇರಬಾರ್ದು. ಎಲ್ಲರಿಗೂ ಸಮಾನ ಕಾನೂನು ಅನ್ವಯ ಮಾಡೋದಕ್ಕೆ ಬದಲಾವಣೆ ತಗೊಂಡು ಬರಬೇಕು. ಯಾಕೆ ಅಂತೇಳಿದರೆ, ಬೆಂಗಳೂರಿನಲ್ಲಿರ್ತಕ್ಕಂಥ 5 ಮಹಾನಗರ ಪಾಲಿಕೆಗಳು, ಕಾರ್ಪೊರೇಷನ್ಗಳು ನಾಳೆ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂದರೆ ಅವರ ತೆರಿಗೆ ಮೂಲ ಭದ್ರ ಬುನಾದಿಯ ಮೇಲೆ ನಿಲ್ಲಬೇಕು. ಅವರಿಗೆ ಸ್ವಂತ ಆದಾಯ ಇಲ್ಲ ಅಂತೇಳಿದ್ರೆ ನಾಳೆ ಆ ಪಾಲಿಕೆಗಳು ಸ್ವಾಯತ್ತವಾಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಪಾಲಿಕೆಗಳು ಭವಿಷ್ಯದಲ್ಲಿ ಯಶಸ್ವಿ ಆಗಬೇಕಾದ್ರೆ ಅವರವರ ವ್ಯಾಪ್ತಿಯಲ್ಲಿ ಏನು ಆದಾಯದ ಮೂಲ ಇದೆ ಅದನ್ನು ಅವರು ಖಾತ್ರಿಪಡಿಸ್ಕೊಳ್ಬೇಕು ಅನ್ನೋದು 2ನೇ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ.